ಇನ್ನೊಂದ್ಸರಿ ಹೇಳ್ರಿ, ಏನ್ ಭಾರಿ ಮಾಡ್ತಿರಲ್ಲ ಸ್ತೋತ್ರ, ಇನ್ನೊಂದ್ಸರಿ ಮಾಡ್ರಿ ಸ್ತೋತ್ರ. ಮಾಡ್ರಿ, ಭಾರಿ ಮಾಡ್ಲಾಕತ್ತಾರಲ್ಲ, ನಿಮ್ ದನಿ ಕೇಳಕ್ಕೆ ಎಷ್ಟು ಖುಷಿ ಆಯ್ತು ನಾವು. ಇಲ್ಲ, ಸ್ತೋತ್ರ ನೋಡ್ರಿ ಎಷ್ಟು ಚಂದ ಮಾಡಕತ್ತಾರ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ ತಂದಾತಿ ಇತಂ ತತ್ವಮಸ್ಯಾದಿ ಲಕ್ಷಣಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಾದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಬ್ರಹ್ಮಲೀನ ಸಾಧು ನಿಶ್ಚಲದಾಸರನ್ನ ಹಾಗೂ ಪಂಡಿತ್ ಪಿತಾಮಜಿಯವರನ್ನ ಮನದಲ್ಲಿ ನೆನೆದು ನಿಜವಾದ ನಾನು ಯಾರು ಎಂಬ ಗ್ರಂಥಕರ್ತರಾದ ಶ್ರೀ ಪಂಚಾಕ್ಷರಯ ಹಿರೇಮಠ್ ನಿವೃತ್ತ ಉಪನ್ಯಾಸಕರು ಲಿಂಗಸೂರೂರು ಇವರಿಗೆ ನಮಸ್ಕಾರಗಳನ್ನು ಕೋರುತ್ತಾ, ಅಖಂಡ ಬ್ರಹ್ಮಾಂಡ ಸನಾತನ ಭಾರತೀಯ ಪರಿಶುದ್ಧ ಬ್ರಹ್ಮಜ್ಞಾನ ಯೋಗಾಶ್ರಮ ರಾಯಚೂರು ಇದರ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಶರಣಬಸವ ಸ್ವಾಮೀಜಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ನನ್ನ ಆತ್ಮೀಯ ಬ್ರಹ್ಮಜ್ಞಾನ ಸಾಧಕರಿಗೆ ಶರಣಾರ್ಥಿಗಳು. ಈ ದಿನ ನಿಜವಾದ ನಾನು ಯಾರು ಗ್ರಂಥದಲ್ಲಿ ಸದ್ಗುರು ಸತ್ಶಿಷ್ಯರ ಸಂವಾದ ರೂಪದಲ್ಲಿ ಕೆಲವು ಶ್ರೀ ಗುರು ಶಿಷ್ಯರ ಸಂವಾದ ಇದೆ. ಅದನ್ನ ಇವತ್ತು ಹೇಳೋದು. ಶಿಷ್ಯ: ಸದಾಶಿವ ಮೂರ್ತಿಯಾದ ಸದ್ಗುರುವೇ, ನನ್ನ ನಿಜ ಸ್ವರೂಪದ ಮರೆವಿನಿಂದ ಉಂಟಾದ ಆವರಣ ದೋಷವನ್ನು ಕಳೆದುಕೊಳ್ಳುವ ಸಲುವಾಗಿ ನಿಮ್ಮ ಸನ್ನಿಧಿಗೆ ಬಂದಿರುವೆನು. ಆದ ಕಾರಣ ನಾನು ಯಾರು ಎಂಬುದನ್ನು ದಯೆಯಿಂದ ತಿಳಿಸಿ ರಕ್ಷಿಸಬೇಕೆಂದು ವಿಜ್ಞಾಪಿಸುವೆನು. ಗುರು ಹೇಳ್ತಾರೆ, ಸತ್ಶಿಷ್ಯನೇ, ನಿನ್ನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳುವ ಆಸೆ ನಿನಗುಂಟಾದುದರಿಂದ ನೀನೇ ಧನ್ಯ. ನಿನ್ನ ಮೇಲೆ ನನಗುಂಟಾದ ದಯೆಯಿಂದ ನಿನ್ನ ನಿಜ ಸ್ವರೂಪವನ್ನು ಚೆನ್ನಾಗಿ ತಿಳಿಸಿಕೊಡುವೆನು. ಈಗ ನೀನು ಯಾರು ಎಂದು ತಿಳಿದುಕೊಂಡಿರುವಿ. ಶಿಷ್ಯ: ನಾನು ಮನುಷ್ಯ, ಸೊಕ್ಕಿದ್ದೇನೆ, ಸೊರಗಿದ್ದೇನೆ. ನಾನು ಬ್ರಾಹ್ಮಣ, ಲಿಂಗಾಯತ ಇತ್ಯಾದಿ ಅನುಭವದಿಂದ ಮನುಷ್ಯತ್ವ ಮೊದಲಾದ ಧರ್ಮಗಳೊಡನೆ ಕೂಡಿದ ಸ್ಥೂಲ ಶರೀರದಲ್ಲಿಯೇ ನಾನು ಎಂಬುವ ಬುದ್ಧಿ ಉಂಟಾಗುವುದರಿಂದ ಧನ, ಸ್ತ್ರೀ, ಪುತ್ರ ಮೊದಲಾದವುಗಳಿಗಿಂತ ಈ ದೇಹ ಪರಮಪ್ರೀತಿಗೆ ವಿಷಯವಾದ್ದರಿಂದ ಈ ದೇಹವೇ ನಾನು ಎಂದು ತಿಳಿದುಕೊಂಡಿದ್ದೇನೆ. ಗುರು ಹೇಳ್ತಾರೆ, ನಾನು ಎಂದು ತಿಳಿದುಕೊಂಡಿರುವ ಈ ಸ್ಥೂಲ ದೇಹದ ಸ್ವಸ್ವರೂಪವನ್ನ ಮೊದಲು ತಿಳಿದುಕೊಂಡು, ತಾಯಿ ತಂದೆಗಳು ಉಣ್ಣುವ ಅನ್ನದಿಂದ ಕ್ರಮವಾಗಿ ಉಂಟಾದ ತಂದೆಯ ಬೀಜವು ತಾಯಿಯ ರಕ್ತವು ಅವರಿಬ್ಬರ ಸಂಪರ್ಕಾಲದಲ್ಲಿ ಕೂಡಿ ತಾಯಿಯ ಉದರದಲ್ಲಿ ನಿಂತು ತಾಯಿಯ ರಕ್ತದಿಂದ ರಕ್ತ, ಮಾಂಸ, ಚರ್ಮಗಳು, ತಂದೆಯ ರೇತುವಿನಿಂದ ಎಲುಬು, ನರ, ಮಜ್ಜೆಗಳು ಉಂಟಾಗಿ ದಿನದಿನಕ್ಕೆ ಬೆಳೆಯುತ್ತಾ ನವಮಾಸವು ತುಂಬಿದ ನಂತರ ತಾಯಿಯ ಗರ್ಭದಿಂದ ಹೊರಗೆ ಬಂದು ಹಾಲು ಮುಂತಾದ ಅನ್ನದಿಂದ ರಕ್ಷಣವಾಗಿಯೂ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ 4 ವಿಧದ ಪುರುಷಾರ್ಥವನ್ನ ಪಡೆಯಲಿಕ್ಕೆ ತನಗೆ ಸಾಧನವುಳ್ಳದ್ದಾಗಿಯೂ ಮರಣದ ನಂತರ ಅನ್ಯ ರೂಪವಾದ ಭೂಮಿಯಲ್ಲಿ ಲಯವಾಗುವ ದೇಹವು ಸ್ಥೂಲ ದೇಹ ಎನಿಸಿಕೊಳ್ಳುವುದು. ಇದು ಕೇವಲ ಅನ್ನದಿಂದಲೇ ಉಂಟಾಗಿದ್ದರಿಂದ ಇದಕ್ಕೆ ಅನ್ನಮಯ ಕೋಶವೆಂದು ಅನ್ನುವರು. ಶಿಷ್ಯನೇ, ಈ ಸ್ಥೂಲ ದೇಹವು ನಿನಗೆ ಅನ್ಯವಿರುವುದರಿಂದ ಇದು ನೀನಲ್ಲ. ಹೇಗೆಂದರೆ, ಒಂದನೇದು, ಯಾವ ವಸ್ತುವಿನಲ್ಲಿ ನನ್ನದೆಂಬ ಮಮತೆ ಇರುವುದೋ ಅದು ನನಗೆ ಭಿನ್ನವಿರುತ್ತದೆ. ಉದಾಹರಣೆ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಪುಸ್ತಕ, ನನ್ನ ಹೊಲ, ನನ್ನ ಮನೆ ಎಂಬ ವ್ಯವಹಾರದಲ್ಲಿ ಹೆಂಡತಿ ಮೊದಲಾದ ವಸ್ತುಗಳಿಗೆ ನೀನು ಹೇಗೆ ಭಿನ್ನವಿದ್ದೀಯೋ ಹಾಗೆ ನನ್ನ ಶರೀರ,
ಅನ್ನುವುದರಿಂದ ಶರೀರಕ್ಕೆ ನೀನು ಬೇರೆ ಇರುತ್ತೆ. ಇನ್ನು ಎರಡನೇದು, ತಿಳಿಯುವನು ತಿಳಿಸಿಕೊಳ್ಳುವ ವಸ್ತುವಿಗೆ ಭಿನ್ನವಿರುವನು. ಹೇಗೆಂದರೆ ಕೊಡವನ್ನು ನೀನು ತಿಳಿಯುತ್ತಿ, ನೋಡುತ್ತಿ, ಕೊಡವು ನಿನ್ನಿಂದ ತಿಳಿಸಿಕೊಳ್ಳುತ್ತದೆ. ಕೊಡವನ್ನು ತಿಳಿಯುವನು ಕೊಡವೇ ತಾನಾಗದೆ ಕೊಡಕ್ಕೆ ಹೇಗೆ ಭಿನ್ನವಿರುವನೋ ಹಾಗೆ ನನ್ನ ಶರೀರವು ಕಡುತರವಾಗಿದೆ, ಕಪ್ಪಾಗಿದೆ, ಹೊಲಸಾಗಿದೆ, ಜಡವಾಗಿದೆ, ತಣ್ಣಗಾಗಿದೆ, ಬೆಚ್ಚಗಿದೆ ಇತ್ಯಾದಿ ಶರೀರದ ರೂಪವನ್ನ ನೀನು ತಿಳಿಯುತ್ತಿರುವುದರಿಂದ ಅದಕ್ಕೆ ಭಿನ್ನವಿರುತ್ತಿ. ಕೊಡ, ಶರೀರ ಎರಡೂ ಜಡವಾಗಿವೆ, ತಿಳಿಸಿಕೊಳ್ಳುತ್ತವೆ, ಆಕಾರವುಳ್ಳಗಳಾಗಿವೆ, ವಿಕಾರವು ಹೋಗುತ್ತದೆ, ಪಂಚಭೂತಗಳಿಂದಾಗಿದೆ. ಅದರಿಂದ ಶರೀರವು ಕೊಡಕ್ಕೆ ಸಮಾನವಾದದ್ದು. ಕೊಡವು ಎರಡನೇ ವಸ್ತುವನ್ನು ಹೇಗೆ ತಿಳಿಯಲಾರದೋ ಹಾಗೆ ದೇಹವು ಅನ್ಯ ಪದಾರ್ಥಗಳನ್ನು ತಿಳಿಯಲಾರದು. ಒಂದು ವೇಳೆ ತಿಳಿಯುವ ಹಾಗಿದ್ದರೆ ನಿದ್ರೆ, ಮರಣ ಮುಂತಾದ ಅವಸ್ಥೆಗಳಲ್ಲಿ ಯಾಕೆ ತಿಳಿಯಬಾರದು? ಆ ಕಾಲಕ್ಕೆ ಕೊಡದಂತೆ ಜಡವಾದದ್ದು ಎಲ್ಲರಿಗೂ ತಿಳಿದ ಮಾತಾಗಿದೆ. ನೀನು ತಿಳಿಯುವವನಾದುದರಿಂದ ಚೇತನನಿರುತ್ತಿ. ಆದುದರಿಂದ ಈ ಜಡವಾದ ದೇಹವು ನಿನಗೆ ಭಿನ್ನವಿದೆ, ಅದು ನೀನಲ್ಲ. ಇನ್ನು ಶಿಷ್ಯ ಮತ್ತೊಂದು ಕ್ವಶನ್ ಕೇಳ್ತಾನೆ. ದೇಹವು ಬೆಳೆಯುವುದರಿಂದ ಜಡವೆನ್ನಲಾಗದು. ಗುರು, ಜಡವಾದ ಮಣ್ಣಿನ ಕಟ್ಟೆಯು ಕಸ ಕಡ್ಡಿ ಸೇರುವುದರಿಂದ ಬೆಳೆಯುವಂತೆ ಅನ್ನಮಯ ಶರೀರದಲ್ಲಿ ಅನ್ನ ನೀರುಗಳು ಪ್ರತಿದಿನ ಸೇರುವುದರಿಂದ ಬೆಳವಣಿಗೆ ಹೊಂದುವುದು. ಬೆಳೆದ ಮಾತ್ರದಿಂದ ಕಟ್ಟೆಯು ಚೇತನವಾಗದಂತೆ ದೇಹವು ಚೇತನವಾಗಲಾರದು. ಶಿಷ್ಯ ಕೇತನ, ದೇಹವು ಜಡವಾದರೆ ಸಂಚರಿಸುವ ಕಾರ್ಯಗಳು ಹೇಗೆ ನಡೆಯುತ್ತವೆ? ಗುರುಗಳು ಹೇಳ್ತಾರೆ, ರೈಲ್ವೆ, ಹಡಗುಗಳು, ವಿಮಾನಗಳು ಜಡವಾದರೂ ಎಂಜಿನ್ನಲ್ಲಿರುವ ಉಳಿಯುವ ಶಕ್ತಿಯಿಂದ ಹೇಗೆ ಗಮನಾದಿಗಳು ಸಂಚರಿಸುತ್ತಿವೆಯೋ ಮತ್ತು ಸಿನಿಮಾದಲ್ಲಿ ಪರದೆಯ ಮೇಲೆ ಚಿತ್ರಗಳು ಸಂಚರಿಸುವ ಹಾಗೆ ದೇಹವು ಸ್ವತಃ ಜಡವಾಗಿದ್ದರೂ ಪ್ರಾಣಾದಿ ವಾಯುಗಳ ಶಕ್ತಿಯಿಂದ ಸಂಚರಿಸುವ ವ್ಯವಹಾರ ಉಳ್ಳದ್ದಾಗಿದೆ. ದೇಹದಲ್ಲಿ ಪ್ರಾಣವಿರುವವರೆಗೆ ಎಲ್ಲಾ ವ್ಯವಹಾರ ನಡೆಯುವುದು. ಪ್ರಾಣವು ಹೋದ ಕೂಡಲೇ ಒಂದು ವ್ಯವಹಾರ ನಡೆಯದೆ ಕಟ್ಟಿಗೆಯಂತೆ ಬಿದ್ದುಕೊಳ್ಳುವುದು. ಆದುದರಿಂದ ಪ್ರಾಣಾದಿ ವಾಯುಗಳೆಂದರೆ ದೇಹದ ಕಾರ್ಯಗಳು ನಡೆಯುತ್ತವೆ. ಇನ್ನು ಕೆಲವು ಪ್ರಶ್ನೆಗಳು ಇರುತ್ತವೆ. ನಾಳೆ ದಿನ ಹೇಳಲಾಗುವುದು. ಈ ಒಂದು 4 ನುಡಿಗಳನ್ನ ಗುರುಗಳ ಪಾದಕಮಲಕ್ಕೆ ಅರ್ಪಿಸಿ ಈ ಒಂದು 4 ನುಡಿಗಳಿಗೆ ವಿರಾಮ ಹೇಳುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾಣ ಎನ್ನುವ ಇಂಧನದಿಂದ ಶಕ್ತಿ ತಯಾರಾಗ್ತದೆ. ಪ್ರಾಣದಾಗ ಏನದಂದ್ರ ಆಮ್ಲಜನಕ, ಗಾಳಿಲಿಂದ ತಗೋತಿರಲ್ಲ ಆಮ್ಲಜನಕ, ಆಕ್ಸಿಜನ್ ಪ್ಲಸ್ ಊಟ ನೀರಿನಿಂದ ತಗೊಳ್ಳೋದು ಗ್ಲೂಕೋಸ್. ಆಕ್ಸಿಜನ್ ಮತ್ತು ಗ್ಲೂಕೋಸ್ ಎರಡೂ ಸೇರಿದಾಗ ಅಲ್ಲಿ ಪ್ರಾಣಶಕ್ತಿ ತಯಾರಾಗ್ತದೆ. ಅವೇ ಸುಟ್ಟು 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 ಏನಾಗ್ತಿರ್ತದೆ, ಶಕ್ತಿ ತಯಾರಾಗ್ತಿರ್ತದೆ. ಓಕೆ, ಇಲ್ಲಿ ತನಕ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಕೊಟ್ರಯ್ಯ ಹಿರೇಮಠ ಅಪ್ಪಾಜಿ ಅವರು ಯಾವ ಗ್ರಂಥ ರೀ ಅದು? ನಿಜವಾದ ನಾನು ಯಾರು ಸರ್? ನಿಜವಾದ ನಾನು ಯಾರು ಅನ್ನೋ ವಿಚಾರವನ್ನ ಮೆಲುಕು ಹಾಕಿದ್ರು. ಜಡ ಆಗಿದ್ರೆ ಸ್ಥೂಲ ಶರೀರ ಕೆಲಸ ಹೆಂಗ್ ಮಾಡ್ತದ? ಹಡಗುಗಳು, ಬಸ್ಸುಗಳು, ವಾಹನಗಳು, ಅದರೊಳಗೆ ಇಂಧನ ಆದಂದ್ರೆ ಏನ್ ಮಾಡ್ತಾರ? ಆ ಇಂಧನ ಸುಟ್ಟು ಹೆಂಗ್ ಶಕ್ತಿ ತಯಾರಾಗ್ತದ? ಹಂಗೆ ನಮ್ಮಲ್ಲಿ ಇಂಧನ ಯಾವ್ದಪ್ಪ ಅಂತಂದ್ರೆ
ಆಹಾರದಿಂದ ಉತ್ಪನ್ನವಾಗುವ ಗ್ಲೂಕೋಸು, ಉಸಿರಾಟದಿಂದ ಪ್ರಾಪ್ತಿಯಾಗುವ ಆಮ್ಲಜನಕ. ಇದೇ ಖರ್ಚಾಗಿ ಆಹಾರದಿಂದ ಮಲಮೂತ್ರದಲ್ಲಿ ವೇಸ್ಟ್ ಹೊರಗೆ ಬರ್ತದೆ. ಇದರೊಳಗೆ ಏನು ಬರ್ತದೆ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತದೆ. ಒಳಗೆ ಹೋಗಿ ಕೆಲಸ ಆದ್ಮೇಲೆ ಮತ್ತೆ ವಾಪಸ್ ಬರ್ಬೇಕಾದ್ರೆ ಇದು ಇಂಧನ ಸುಟ್ಟು ಹೆಂಗೆ ಹೋಗಿ ಬರ್ತದೆ ಹಾಗೆ ಇವೆಲ್ಲ ಹೊರ ಬರ್ತಿರ್ತವೆ. ಏನಾದರೂ ಒಂದು ವ್ಯವಸ್ಥೆ ಇದ್ದೇ ಇರ್ತದೆ. ಓಕೆ, ಚಲೋ ಬುಕ್. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣ್ಯ ನಮಃ. ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಆ ಪ್ರವಚನವನ್ನು ಸಂಗ್ರಹಿಸಿ ತಮ್ಮ ಭಾಷ್ಯವನ್ನು ಕರುಣಿಸಿದ್ದಾರೆ. ಈ ಒಂದು ಸಿದ್ಧಾಂತ ಶಿಖಾಮಣಿಯೊಳಗೆ 44 ಅಂಗಸ್ಥಳಗಳು, 57 ಲಿಂಗಸ್ಥಳಗಳು. ಆ 44 ಅಂಗಸ್ಥಳಗಳ ಪೈಕಿ 5ನೇದ್ದು ಲಿಂಗಧಾರಣ ಸ್ಥಳ ಅದರೊಳಗೆ ನಾನಾ ರೀತಿ ಸಂಸ್ಕಾರದ ವಿಧಾನಗಳನ್ನು ವಿಶ್ಲೇಷಣೆ ಮಾಡ್ಯಾರ. ಅದು ನಾವು ದೀಕ್ಷೆ ಕೊಡುವಂಥ ಗುರುಗಳಿಗೆ ಆದ್ರೆ ಅದು ಸರಿಯಾಗಿ ತಿಳಿತದ. ಅದಕ್ಕೆ ನಾನು ಇಷ್ಟಲಿಂಗ ದೀಕ್ಷೆಗೆ ಸಂಬಂಧಪಟ್ಟಂತೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಕಂಬಿ ಪ್ರಕಾಶ್ ಗುರುಗಳಿಗೆ ಅದು ಇಷ್ಟಲಿಂಗ ಧಾರಣಾ ಸ್ಥಳದ ಬಗ್ಗೆ ಅವ್ರಿಗೆ ಒಪ್ಪಿಸಿನಿ. ಅದು ಅವ್ರು ಮತ್ತೆ ಯಾವಾಗ ಬರ್ತಾರೋ ಬಂದಾಗ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅವರು. ಈಗ 6ನೇ ಪರಿಚ್ಛೇದ ಅಲ್ಲಿಗೆ ಮುಗೀತು ಇಷ್ಟಲಿಂಗ ಧಾರಣ ಸ್ಥಳದಿಂದ. ಮುಂದೆ 7ನೇ ಪರಿಚ್ಛೇದ ವಿಭೂತಿ ಧಾರಣ ಸ್ಥಳದಿಂದ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮುಂದಿಂದು ಇಲ್ಲಲ್ಲ ಕಂಬಿ ಪ್ರಕಾಶ್ ಗುರುಗಳಿದ್ರೆ ನಾನು ವಿಭೂತಿ ಧಾರಣ ಸ್ಥಳ ಹೇಳ್ತೀನಿ, ಅವರು ಬಂದಾಗ ಇಷ್ಟಲಿಂಗ ಧಾರಣ ಸ್ಥಳ ಹೇಳ್ತಾರೆ. ಅವರು ಆಗ್ಬಹುದಾ? ಯಾಕಂದ್ರೆ ಅದು ನಮಗೆ ಪದ್ಧತಿಗಳು ಗೊತ್ತಿರ್ಲಾರ ಸುಮ್ಮನೆ ಬಾಯಿ ಹಾಕಿ ಏನಾರು ಮಾತಾಡಿಕೆ ಕ್ರಮ ಕೆಡಿಸಬಾರ್ದು. ಅದಕ್ಕೆ ವಿಭೂತಿ ಧಾರಣ ಸ್ಥಳ 6ನೇ ಅವಾಂತರ ಸ್ಥಳ ಅಂತಾರೆ. ಈ ಒಂದು ಅಂಗಸ್ಥಳ, ಭಕ್ತಸ್ಥಳದ ಅಂಗಸ್ಥಳದಲ್ಲಿ ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ. ಆ 6 ಸ್ಥಳಗಳ ಕವರ್ ಮಾಡಿದ್ರೆ 44 ಅವಾಂತರ ಸ್ಥಳಗಳಿರ್ತವೆ. ಈ ಭಕ್ತ ಸ್ಥಳದೊಳಗೆ 15 ಅವಾಂತರ ಸ್ಥಳಗಳವ. ಆ 15ರ ಪೈಕಿ 6ನೇ ಸ್ಥಳಕ್ಕೆ ನಾವು ಏನ್ ಮಾಡೀವಿ, ಪಾದಾರ್ಪಣ ಮಾಡೀವಿ. 5ನೇ ಸ್ಥಳ ಕಂಬಿ ಗುರುಗಳು ಕಂಟಿನ್ಯೂ ಮಾಡಿ ಮುಗಿಸ್ತಾರ. 6ನೇ ಸ್ಥಳ ನಾನು ತಗೋತೀನಿ. ಆಮೇಲೆ ಮುಂದೆ ನಾನೇ ಹೇಳ್ಬೇಕಂತಿಲ್ಲ, ಇದು ನೀವು ಯಾರು ಬೇಕಾದವ್ರನ್ನು ಹೇಳ್ಬೋದು. ಅದೇನು ಎಲ್ಲರಿಗೂ ಗೊತ್ತಿದ್ದದ್ದೇ, ಮನೆ ಮಾತಿದು ಸಿದ್ಧಾಂತ ಶಿಖಾಮಣಿ. ಸಂಸ್ಕೃತದಾಗ ಇದ್ದದ್ದಕ್ಕೆ ಓದ್ಲಕ್ಕೆ ಬಂದಿಲ್ಲ ಅಷ್ಟೇ. ಎಲ್ಲರೂ ಈಗ ತೆಚ್ಕೋತೀವಿ, ಎಲ್ಲರೂ ರುದ್ರಾಕ್ಷಿ ಧಾರಣೆ ಮಾಡ್ತೀವಿ, ಎಲ್ಲರೂ ಮಂತ್ರ ಹೇಳ್ತೀವಿ.
ಅಥ ಭೂತಯನ್ನ ಪ್ರಮದಿತಂ ಅಮಿತಿ ಶ್ರುತಿ ಪ್ರಸಿದ್ಧ ಭಸ್ಮಧಾರಣ ಸ್ಥಳಂ ನಿರೂಪಯತಿ ಶ್ರೀ ರೇಣುಕಃ. ಅತ್ರಾದೌ ನಿರುಪಾಧಿಕ ಭಸ್ಮಧಾರಣಂ ಸೂತ್ರದ್ವಯೇನ ನಿರೂಪಯತಿ. ವಿಭೂತಿ ಧಾರಣ ವಿಷಯದಲ್ಲಿ ಪ್ರಮಾದಿತನಾಗಬಾರದು, ಗ್ಯಾಪ್ ಮಾಡಬಾರ್ದು. ವಿಭೂತಿ ಧಾರಣೆಯ ವಿಷಯದಲ್ಲಿ ಗ್ಯಾಪ್ ಮಾಡಬಾರ್ದು. ಸದಾಕಾಲ ವಿಭೂತಿಯನ್ನ ಅಗಲಿಲಾರ್ದಂಗ ನಾವು ಧಾರಣೆ ಮಾಡಿರ್ಬೇಕು. ಒಂದು ಚಲೋ ಕ್ವಾಲಿಟಿ ವಿಭೂತಿ ತಗೊಂಡು ಅದನ್ನ ಒಂದು ಸ್ವಲ್ಪ ಪುಡಿ ಮಾಡಿ ಚಂದ ನೀರಾಗ ಕಲಿಸಿ ಹಣಿಗೆ ಹಚ್ಕೋಬೇಕು. ಮುಂಜಾನೆ ಹಚ್ಕೊಂಡ್ರೆ ಸಂಜೆ ತನ ಇರ್ಬೇಕು, ಅದು ಹಂಗೆ ಹಚ್ಕೋಬೇಕು. ಒಟ್ಟ ವಿಭೂತಿ ಇಲ್ದಂಗೆ ಇರಬಾರ್ದು ಹಣಿ. ಎಲ್ಲ ಕಡೆ ವಿಭೂತಿ ಇರ್ಬೇಕು. ದೇವರ ಜಗಲಿ ಮೇಲೆ, ಊಟ ಮಾಡುವ ಡೈನಿಂಗ್ ಟೇಬಲ್ ಮೇಲೆ, ಹಾಲಿನಲ್ಲಿ ಟೀಪಾಯಿ ಮೇಲೆ, ಟಿವಿ ಮುಂದೆ, ಮತ್ತೆ ಮಲಗುವ ಜಾಗದಲ್ಲಿ ಸಹಿತ ಒಂದು ವಿಭೂತಿ ಇರುವ. ರಾತ್ರಿ ಮಲಗುವ ಸಮಯದಲ್ಲಿ ಸಹಿತ ವಿಭೂತಿ ಹಚ್ಕೊಂಡು, ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಪರಮಾತ್ಮ ನೆನೆಸಿ, ಮತ್ತೆ ಚಪ್ಪಲಿ ಹಾಕೊಂಡು ನೀವು ಹೊರಗೆ ಹೋಗ್ಬೇಕಂತಿರಲ್ಲ, ಅಲ್ಲಿ ಸಹಿತ ಒಂದು ಕನ್ನಡಿ, ಒಂದು ವಿಭೂತಿ ಕಂಪಲ್ಸರಿ ಇರಬೇಕು. ಹೊರಗೆ ಹೋಗೋಕ್ಕಿಂತ ಮೊದಲು ನಿಮ್ಮ ಮುಖ ನೀವು ನೋಡ್ಕೋಬೇಕು. ವಿಭೂತಿ ಹಚ್ಕೊಂಡಿನ ಇಲ್ಲ ಅಂತ ಚೆಕ್ ಮಾಡ್ಲಕ್ಕೆ ಒಂದು ಕನ್ನಡಿ ಇರಬೇಕು, ಒಂದು ವಿಭೂತಿ ಇರಬೇಕು. ವಿಭೂತಿ ಇಲ್ಲದೆ ಹೊರಗೂ ಹೋಗಬಾರ್ದು, ವಿಭೂತಿ ಇಲ್ಲದೆ ಒಳಗೂ ಇರಬಾರ್ದು. ಪ್ರಮಾದಿತನಾಗಬಾರದು. ಸದಾಕಾಲ ವಿಭೂತಿ ಇರಬೇಕು ಹಣಿ ಮೇಲೆ. ನಮ್ಮನ್ನು ನೋಡಿ ಇನ್ನೊಬ್ಬರು ಎಕ್ಸಾಂಪಲ್, ಅವ್ರು ನೋಡಿ ಅವಾಗ ಹೆಂಗೆ ವಿಭೂತಿ ಹಚ್ಕೊಂಡಿರ್ತಾರೆ ನೋಡು ಅನ್ನುವಂತೆ ಅಷ್ಟು ಇರ್ಬೇಕು. ಅದಕ್ಕೆ ಈ ವಾಕ್ಯ ಎಂತ ಮಾತು ಹೇಳ್ತಾರೆ ಅವರು, ವಿಭೂತಿ ಧಾರಣ ವಿಷಯದಲ್ಲಿ ಪ್ರಮಾದಿತನಾಗಬಾರದು, ತಪ್ಪು ಮಾಡಬಾರದು, ಸದಾಕಾಲ ವಿಭೂತಿಧಾರಿಯಾಗಿರಬೇಕು. ಇದು ಶ್ರುತಿ ವಾಕ್ಯ, ಇದು ವೇದವಾಕ್ಯ, ಶ್ರುತಿ ವಾಕ್ಯ. ಇದು ಹಿಂದಿನ ಕಾಲದ ಋಷಿ ಮುನಿಗಳು ತಪಸ್ಸಿಗೆ ಕುಳಿತಾಗ ಒಂದು ಸ್ಥಿತಿ, ಆ ಸ್ಥಿತಿ ಹೆಂಗದಂತಂದ್ರೆ ಆತ್ಮ ಪರಮಾತ್ಮರಿಗೆ ಕನೆಕ್ಟ್ ಆಗುವಂತ ಸ್ಥಿತಿ ಅದು. ಆ ಪರಮಾತ್ಮ ಈಗ ನಮ್ಮದೇ ಒಂದು ಲಿಂಕ್ ತಗೊಂಡು ನಾವು ಹೆಂಗೆ ಜಾಯಿನ್ ಆಗಿರಲಿಲ್ಲ ಪಾಠಕ್ಕೆ, ಹಂಗ ಅದು ಒಂದು ಸ್ಥಿತಿ. ಅಂತ ಒಂದು ಸ್ಥಿತಿ ಒಳಗೆ ಏನಾಗ್ತದಂದ್ರ ಪರಮಾತ್ಮ ಸದಾಕಾಲ ನಮಗ ಹೇಳ್ತಿರ್ತಾನೆ. ಆದ್ರೆ ನಾವು ಆತನ ವಿಚಾರವನ್ನ ಕೇಳುವುದರತ್ತ ಲಕ್ಷ್ಯ ಇಲ್ಲ. ಮತ್ತೆ ಆತನ ವಿಚಾರವೇ ನಮ್ಮ ಬಾಯಿಯಿಂದ ಹೊರಗೆ ಬರಬೇಕಾಗ್ಯದ. ನಮಗೆ ದೇವರು ಬಾಯಿ ಕೊಟ್ಟದ್ದು ಏನ್ಕೇನಾರ ಮಾತಾಡೋದಕ್ಕಲ್ಲ, ಆತ್ಮದ ವಿಚಾರವನ್ನ ಉಚ್ಚರಿಸುವುದಕ್ಕಾಗಿ ಬಾಯಿ ಕೊಟ್ಟಾನೆ ಪರಮಾತ್ಮ. ನಾವು ಏನ್ ಮಾಡ್ತೀವಿ, ಅದರ ಕಡೆ ಲಕ್ಷ್ಯ ಕೊಟ್ಟು ಆ ತಪಸ್ವಿಗಳು ಆ ಒಂದು ಸ್ಥಿತಿಗೆ ಪ್ರಾಪ್ತಿ ಮಾಡಿಕೊಂಡು ಆ ಶಬ್ದಗಳನ್ನ ಅವರಿಗೆ ಕೇಳಿಸ್ಕೊಂಡದ್ದು, ಅದಕ್ಕೆ ಶ್ರುತಿ ಅಂತಾರೆ. ಕೇಳಿಸ್ಕೊಂಡು ಏನ್ ಮಾಡ್ಯಾರ, ಅದನ್ನೇ ಅವ್ರ ಬಾಯಿಲಿಂತ ಹೊರಗೆ ಉಚ್ಚಾರ ಮಾಡ್ಯಾರ. ಯಾವಾಗ ಅವರು ಕೇಳುವಾಗ ಅದು ಅವ್ರಿಗೆ ಬರೀಲಿಕ್ಕೆ ಬರಂಗಿಲ್ಲ. ಅಲ್ಲಿ ಏನು ಹೇಳ್ತದ ಅಂತರ್ಬೋಧೆ, ಆ ಅಂತರ್ಬೋಧೆ ಬಾಯಿಲಿಂತ ಬಾಳ ಅದರ ಬಾಯಿಲಿಂತ ಹೊರಗೆ ಅನುಭವದೆ ಹೊರತು ಆ ಸ್ಥಿತಿ ಒಳಗೆ ಅವರಿಗೆ ಬರೀಲಿಕ್ಕೆ ಆಗಂಗಿಲ್ಲ. ಎದುರ ಇನ್ನೊಬ್ಬರು
ಅದನ್ನು ಕೇಳಿ ಆದರೂ ಗ್ರಹಣ ಮಾಡೋರು ಅಥವಾ ಅದನ್ನು ಬರ್ಕೊಂಡಾದ್ರೂ ಗ್ರಹಣ ಮಾಡೋಂಥ ಇನ್ನೊಬ್ಬರು ಬೇಕವ್ರಿಗೆ. ಅಂಥ ಸ್ಥಿತಿಯೊಳಗೆ ಅವ್ರು ಮಾಡಿದ ವೇದಗಳವು. ಇಂಥ ಒಂದು ವೇದ ವಾಕ್ಯ, ಅದಕ್ಕೆ ಶ್ರುತಿಗಳು ಅಂತ. ಈಗ ನಿಮ್ಮ ಅಂತರ್ಬೋಧೆ ಒಳಗೆ ಬೋಧೆ ಮಾಡ್ತಿರ್ತದಲ್ಲ, ಆ ಬೋಧೆ ನಿಮ್ಮ ಬಾಯಿಲಿಂದ ಹೊರಗೆ ಬರೋಷ್ಟರ ಮಟ್ಟಿಗೆ ಆದ ಕಡೆ ನಾವು ಲಕ್ಷ್ಯ ಕೊಡಬೇಕು. ನಿಮ್ಮ ಬಾಯಿ ಒಳಗೆ ಅದೇ ಮಾತು ಬರಬೇಕು, ಒಳಗೇನು ನಡೆದದ ಅದೇ ಮಾತು ಹೊರಗೆ ಬರಬೇಕು. ಅದಕ್ಕೆ ಶ್ರುತಿ ಅಂತಾರೆ. ಒಳಗೆ ನಡೆದದ್ದು ಕೇಳಿ ನಿಮ್ಮ ಬಾಯಿಲಿಂದ ಹೊರಗೆ ಹಾಕಿದರೆ ಅಂತಂದ್ರೆ ಅದೇ ವೇದ ವಾಕ್ಯ, ಅದೇ ಶ್ರುತಿ. ಅದೇನು ಆಗಿನ ಕಾಲದ ಋಷಿ ಮುನಿಗಳೇ ಕೇಳಬೇಕಂತೇನಿಲ್ಲ. ಈಗ ನೀವು ಸಹಿತ ಕೇಳಿ ನಿಮ್ಮ ಬಾಯಿಲಿಂದ ಆ ಮಾತು ಆಡ್ಲಕ್ಕೆ ಬರ್ತದ ಇಲ್ಲ? ಅಂತರ್ಬೋಧೆ ಕಡೆ ಲಕ್ಷ್ಯ ಕೊಟ್ಟರು ಅದು ಏನು ಹೇಳ್ತದ ಅಂತ ಕೇಳಲಿಕ್ಕೆ ಬರ್ತದ. ಅದು ಏನು ಹೇಳದ ಅದನ್ನ ನಿಮ್ಮ ಬಾಯಿಲಿಂದ ಹೊರಗೆ ಹೇಳಲಿಕ್ಕೂ ಬರ್ತದೆ. ನೀವು ಹಂಗ ಟ್ಯೂನ್ ಆಗಬೇಕು. ಆ ಪರಮಾತ್ಮನಿಗೆ ಜೀವಾತ್ಮ ಟ್ಯೂನ್, ರೇಡಿಯೋ ಹೆಂಗೆ ಟ್ಯೂನ್ ಮಾಡ್ತಾರಲ್ಲ ಹಂಗೆ ಟ್ಯೂನ್ ಆಗಬೇಕು. ಟ್ಯೂನ್ ಆದಾಗ ಅದೆಲ್ಲ ಸಾಧ್ಯ. ಇದಕ್ಕೆ ಏನ್ ಮಾಡಿದ್ರು, ಶ್ರುತಿ ವಾಕ್ಯದಿಂದ ಪ್ರಸಿದ್ಧವಾದ ಭಸ್ಮಧಾರಣ ಸ್ಥಳವನ್ನ ನಿರೂಪಿಸುತ್ತಾರೆ ಮುಂದಿನ 2 ಮಂತ್ರಗಳಲ್ಲಿ. ಭಸ್ಮಧಾರಣ ಸಂಯುಕ್ತ ಪವಿತ್ರೋ ನಿಯತಾಶಯ ಶಿವಾಭಿಧಾನಂ ಯತ್ಪ್ರೋಕ್ತಂ ಭಾಸನಾದ್ಭಸಿತಂ ತಥಾ ಮಹಾಭಸ್ಮೇತಿ ಸಂಚಿತೆ ಮಹಾದೇವಂ ಪ್ರಭಾಮಯಂ ವರ್ತಂತೆ ಯೇ ಮಹಾಭಾಗ ಮುಖ್ಯಾಸ್ತೆ ಭಸ್ಮಧಾರಿಣ. ಏನ್ ಹಿಂಗಂದ್ರೆ, ಅನಾದಿ ಪರಶಿವನಲ್ಲಿ, ಅನಾದಿ ಪರಶಿವ ಅಲ್ಲಿ ಅಂತರ್ಗತವಾಗಿದ್ದ ಮಹಾಚಿತ್ ಪ್ರಕಾಶವೇ ಚಿತ್ತೆನ್ನಿಸಿತ್ತು. ಅವನೊಳಗೇನು ಪ್ರಕಾಶ ಇತ್ತು ಪರಶಿವನಲ್ಲಿ, ಅದಕ್ಕೆ ಏನಂದ್ರು, ಪರಶಿವನಲ್ಲಿರುವ ಮಹಾಪ್ರಕಾಶ ಏನದು? ಪ್ರಕಾಶ ಅಂದ್ರೆ ತಿಳುವಳಿಕೆ, ಅರಿವು ಅಂತ ಏನದಲ್ಲ, ಅದು ಚಿತ್. ಆ ಚಿತ್ತಿಗೆ ಏನ್ ಸಾಮರ್ಥ್ಯ ಅದು ಅಂತಂದ್ರ, ನಾನು ಏನದೀನಿ ನನಗೆ ಗೊತ್ತು, ಮತ್ತೆ ಇಡೀ ಜಗತ್ತೇನದ ಅನ್ನೋದು ಅದಕ್ಕೆ ಗೊತ್ತು. ತಾನು ಏನು ಆದ ಅನ್ನೋದು ಅದಕ್ಕೆ ಗೊತ್ತು. ಇಡೀ ಜಗತ್ತ ಏನದ ಅದು ಎಲ್ಲ ಅದಕ್ಕೆ ಗೊತ್ತು. ಅದಕ್ಕೆ ಚಿತ್ ಅಂತಾರೆ, ಅದಕ್ಕೆ ಪ್ರಕಾಶ ಅಂತಾರೆ. ಈ ಒಂದು ಸ್ಥಿತಿ ಎಲ್ಲ ಜೀವಿಗಳಿಗಾಗಲಿ ಯಾವ ಇಂದ್ರಿಯಗಳಿಗಾಗಲಿ ಇಂಥದ್ದು ಇಲ್ಲ ಸ್ಥಿತಿ. ಏನಂದ್ರೆ ತಾನು ಏನು ಆದ ಅನ್ನೋದು ತನಗೆ ಗೊತ್ತಿಲ್ಲ. ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ ಅಂತಂದ್ಮೇಲೆ ಜಗತ್ತಿನ ಬಗ್ಗೆ ಏನೋ ಆದ ಅಂತ ತಿಳ್ಕೊಂಡು ಕಮೆಂಟ್ ಮಾಡ್ಕೋತ ಅಡ್ಡಾಡ್ತಿರ್ತಾವ. ಅದಕ್ಕೆ ಜಗತ್ತಿನ ಬಗ್ಗೆ ಏನೋ ಆದ ಅಂತ ಕಮೆಂಟ್ ಅದನ್ನು ರಾಂಗ್ ನಾಮ ರೂಪ ಕ್ರಿಯೆಗಳಿಂದ ಕಮೆಂಟ್ ಮಾಡ್ತಾ ಇರ್ತವೆ. ತಾನೂ ಬ್ರಹ್ಮ, ಇಡೀ ಜಗತ್ತು ಬ್ರಹ್ಮ. ಬ್ರಹ್ಮನನ್ನು ಹೊರತುಪಡಿಸಿ ಮತ್ತಿನ್ನೇನು ಇಲ್ಲ. ತನ್ನನ್ನು ತಾನು ನಾಮರೂಪಗಳಿಂದ ಗುರುತಿಸಿಕೊಂಡು ಇಡೀ ಜಗತ್ತನ್ನ ನಾಮರೂಪಗಳಿಂದ ಗುರುತಿಸುವಂತ ಕೆಲಸ ಮಾಡಿ ಏನಾಗ್ಲಕತ್ತದ? ಭವ ದುಃಖಿ ಆಗ್ಲಕತ್ತದ. ಸರಿಯಾಗಿ ತಿಳುವಳಿಕೆ ಇಲ್ಲದಕ್ಕೆ. ಅದಕ್ಕೆ ಗುರುವಿನ ಬಳಿ ಬಂದು ಶರಣಾಗತಿಯಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದರೆ ತಾನೂ ಬ್ರಹ್ಮ ಅನ್ನೋದು ಅದಕ್ಕೆ ಅರಿವಾಗ್ತದ. ಮತ್ತೆ ಇಡೀ ಬ್ರಹ್ಮಾಂಡ ಅಂತಂದ್ರೆ ಅದು ಕಲ್ಲು ಮಣ್ಣಿನ ಜಗತ್ತಲ್ಲ, ಬ್ರಹ್ಮನೇ ಬ್ರಹ್ಮಾಂಡ ರೂಪದಲ್ಲಿ ತೋರ್ತಾ ಇದ್ದಾನೆ ಅನ್ನೋಂಥ ಅನುಭವ ಆಗ್ತದೆ. ಅದಕ್ಕೆ ಆ ಒಂದು ಪ್ರಕಾಶ, ತಿಳುವಳಿಕೆಯ ಪ್ರಕಾಶ ಏನಾದಲ್ಲ ಅದೇ ಚಿತ್ ಎನಿಸಿತ್ತು. ಆ ಚಿತ್ತೇ ಚಿದಂಗ. ಆ ಚಿದಂಗ ಅಂತಂದ್ರೇನು? ಈ ಶರೀರ.
ಆ ಚಿದಂಗದಲ್ಲಿ ತೋರಿದ ಚಿದ್ಭೂತಿಯನ್ನು ವಿಭೂತಿಯನ್ನು ಒಲಿದು ಧರಿಸಿದ ಶರಣ ಜ್ಯೋತಿರ್ಲಿಂಗ ಹೊಸದು ತಪ್ಪದು ಕಾಣ ಹುರಿಲಿಂಗ ಪೆದ್ದಿ ಪ್ರಿಯ ಗುರು ವಿಶ್ವೇಶ್ವರ ಅಂತ ಹುರಿಲಿಂಗ ಪೆದ್ದಿ ಶರಣರು ಬರೆದ ವಚನ. ಅವನ ಶರೀರನೇ ಚಿದಂಗ, ಜ್ಞಾನ ಶರೀರ. ಆ ಚಿತ್ತೇ ಈ ಜ್ಞಾನ ಶರೀರ ಆಗ್ಯದ ಅಂತ ಎಷ್ಟು ಚಂದ ಹೇಳ್ತಾನ, ಎಷ್ಟು ಚಂದ ಹೇಳ್ತಾನ. ಈ ಶರೀರನೇ ಚಿದಂಗ ಅಂತ ನಾವು. ಆ ಚಿದಂಗದಲ್ಲಿ ತೋರಿದ ಚಿದ್ ವಿಭೂತಿಯನ್ನು ಒಲಿದು ಧರಿಸಿದ ಶರಣ. ಆ ಚಿದಂಗದೊಳಗೆ ಏನು ಅರಿವು ಮೂಡ್ಲಕತ್ತದ, ಆ ಅರಿವಿನ ಬೆಳಕನ್ನ ಇವ ಏನ್ ಮಾಡ್ತಾನ, ವಿಭೂತಿ ರೂಪದಲ್ಲಿ ಹಣಿಗೆ ಧರಿಸ್ಲಕತ್ತಾನ. ಆ ರೀತಿ ಹಣಿಗೆ ಯಾರು ವಿಭೂತಿ ಧರಿಸ್ತಾರ, ಶಿವನ ಚಿದ್ ಬೆಳಗು ಅಂತಾರ. ಅದು ಅರಿವಿನ ಬೆಳಕು ವಿಭೂತಿ ಅಂತಂದ್ರ. ಜ್ಯೋತಿರ್ಲಿಂಗ ಅದು ಇವನು ಯಾರು ಈ ರೀತಿ ವಿಭೂತಿ ಧರಿಸ್ತಾನ, ತನ್ನ ಒಳಗೆ ಒಂದು ಚೈತನ್ಯ ಆದ. ಆ ಚೈತನ್ಯಕ್ಕ ಏನದ, ತಾನ್ ಏನದೀನಿ ಅನ್ನೋ ಅರಿವುನು ಅದ, ಇಡೀ ಜಗತ್ತನ್ನ ಅರಿಯುವಂತ ಶಕ್ತಿ ಅದ. ಅದಕ್ಕೆ ಚಿತ್ ಅಂತಾರ, ಚಿತ್ ಪ್ರಕಾಶ ಅಂತಾರ. ಆ ಚಿತ್ ಪ್ರಕಾಶವನ್ನು ತನ್ನೊಳಗೆ ಇಟ್ಕೊಂಡಂತ ಶರೀರ ಏನದ, ಅದು ಚಿದಂಗ ಅಂತಾರ, ಚಿತ್ತಿನದ ಅಂಗ. ಮುಂದೇನಾಯ್ತು, ಅದನ್ನು ಅರಿತು ವಿಭೂತಿಯನ್ನು ಒಲಿದು ಧರಿಸಿ, ಆ ವಿಭೂತಿ ಏನ್ ಧರಿಸ್ತಾನಲ್ಲ, ಇದ್ರೊಳಗೆ ಒಂದು ಚಿತ್ತ ಅನ್ನೋಂಥದ್ದು ಒಂದು ಚೈತನ್ಯ ಆದ ಅಂತ ಅಂದು, ಆ ಒಂದು ಚಿತ್ತಿನ ಬೆಳಕ ಅಂತಂದ್ರೆ ಅದರ ಅರಿವೇ ನಾ ಧರಿಸ್ಲಕತ್ತೀನಿ ಅಂತ ಇವನೇನು ಹಣಿಗೆ ಧರಿಸ್ತಾನಲ್ಲ, ಅವನ್ ಏನಾಗ್ತಾನಪ್ಪ ಅಂತಂದ್ರ ಜ್ಯೋತಿರ್ಲಿಂಗ ತಾನೇ ಆಗ್ತಾನ. 12 ಜ್ಯೋತಿರ್ಲಿಂಗ ಅದಾವತ್ತೇಳಿ ದೇಶವರಿಗೆ ತಿರುಗೋದಿಲ್ಲ, ತಾನೇ ಜ್ಯೋತಿರ್ಲಿಂಗ ಆಗ್ತಾನ ಅಂತೇಳಿ ವಿಭೂತಿ ಹಚ್ಕೊಂಡವರು ಆ ಚಿತ್ತನ್ನ ವಸ್ತುವನ್ನು ಅರಿತು ಹಚ್ಕೊಂಡ್ರೆ ಅವರೇ ಜ್ಯೋತಿರ್ಲಿಂಗ ಆಗ್ತಾರ. ಅದಕ್ಕೆ ಭಸ್ಮದ ಬಗ್ಗೆ ಶಾಸ್ತ್ರೀಯವಾಗಿ ಕೆಲವೊಂದು ಮಾತು ಹೇಳ್ತಾರೆ. ಭಸ್ಮವು ನಿರುಪಾಧಿಕ ಮತ್ತು ಶೋಭಾಧಿಕ ಎಂದು 2 ವಿಧ. ಮೊದಲನೆಯದು ನಿರುಪಾಧಿಕ ಭಸ್ಮದ ವಿವರಣೆ. ನಿರುಪಾಧಿಕ ಭಸ್ಮ ಅಂದ್ರೆ ಏನು ಅಂತಂದ್ರೆ, ಪರಶಿವನು ಹೆಂಗದನ, ನಿರಾಮಯ, ನಿರಾಕಾರ, ನಿರ್ಗುಣ. ನಿರಾಮಯ ಅಂದ್ರೆ ಏನ್ರಿ? ನಿರಾಮಯ ಅಂದ್ರೇನು? ಅರ್ಥ ಗೊತ್ತಿಲ್ಲಲ್ಲ. ನಿರಾಮಯ ಅಂತಂದ್ರ ಕುಲ್ಲ ಅದನಂತ, ಓಪನ್ ಅದನ. ನೀವು ಅಂತೀರಿ ನೋಡು, ಒಳಗ ಹೊರಗ ಏನು ಇಲ್ಲ, ಒಂದೇ ಅದಿರಿ ಅಂತೀರಿ ನೋಡು. ಹಂಗ ಅವ ಹೆಂಗದನ, ನಿರಾಮಯ, ಒಳಗೊಂದು ಹೊರಗೊಂದು ಇಲ್ಲ ಅವನ ಬಲ್ಲಿ. ಅವ ಏನದನ್ನ ಓಪನ್ ಅದನ, ಒಳಗ ಬಂದನ, ಒಳಗೊಂದು ಇಟ್ಕೊಂಡು ಹೊರಗೊಂದು ಒಳಗೊಂದು, ಅಥವಾ ತನ್ನವರಿಗಂತೂ ಒಂದು, ಬೇರೆಯವರಿಗಂತೂ ಒಂದು, ಹಿಂದೊಂದು ಮುಂದೊಂದು, ಇಂಥವೇನು ಇಲ್ಲ. ಅವ ನಿರಾಮಯ ಅಂತಂದ್ರೆ ಓಪನ್ ಬೈಲಿದ್ದಂಗ ಅದನಂತ. ಬೈಲ್ ಹೆಂಗದ, ಅದ್ರೊಳಗೆ ಏನಾರ ಪಾರ್ಟಿಷನ್ ಅದ ಏನ್ ಬೈಲ್ನಾಗ? ನಿರಾಮಯ, ಓಪನ್ ಅಂತ, ಖುಲ್ಲ ಅದ. ನಿರಾಕಾರ, ನಿರ್ಗುಣ,
ಮುಕ್ತದನಂತ, ಬಂಧನಕ್ಕೊಳಗಾಗಿಲ್ಲ ಅವನು ಅಂತ ಪರಮಾತ್ಮ. ಏನೆಲ್ಲ ಸಮಸ್ಯೆಗಳು ಇದ್ದಾಗೂ ಸಹಿತ ಅವ ಅದಕ್ಕೆ ಅದಕ್ಕೂ ಸಂಬಂಧ ಇಲ್ದಂಗೆ ಇರ್ತಾನೆ. ಅದೇ ಅವನು ನಿರಾಮಯ, ನಿರಾಕಾರ, ನಿರ್ಗುಣ ಆಗಿರುವನಲ್ಲದೆ ನಿರುಪಾಧಿಕನು, ಅಖಂಡ ಚಿತ್ ಪ್ರಕಾಶನು ಆಗಿದ್ದಾನೆ. ಆತನು ಏನೊಂದನ್ನು ಅಂಟಿಕೊಳ್ಳದ್ದರಿಂದ ಭಸ್ಮ ನೆನೆಸುತ್ತಾನೆ. ಇದು ಭಾರಿ ಅದ ನೋಡ್ರಿ. ಘಟಾಕಾಶ ಅಂತೀವಿ, ಅವ ಏನು ಘಟಕ್ಕೆ ಅಂಟುಕೊಂಡನೇನು? ಮಠಾಕಾಶ ಅಂತೀವಿ, ಅವನೇನು ಮಠಕ್ಕೆ ಅಂಟುಕೊಂಡನೇನು? ಅವ ಘಟಕ್ಕೂ ಅಂಟುಕೊಂಡಿಲ್ಲ, ಮಠಕ್ಕೂ ಅಂಟುಕೊಂಡಿಲ್ಲ. ಮಠ ಆದಂತ ಮಠಾಕಾಶ, ಮಠ ಇಲ್ಲ ಅಂತಂದ್ರೆ ಅವನಿಗೇನು ಸಮಸ್ಯೆ ಇಲ್ಲ. ಘಟ ಆದಂತ ಘಟಾಕಾಶ, ಘಟ ಇಲ್ಲ ಅಂದ್ರೆ ಅವನಿಗೇನು ಸಮಸ್ಯೆ ಇಲ್ಲ. ಅವ ಎಲ್ಲಕ್ಕೂ ಅಂಟುಕೊಂಡಿಲ್ಲ. ಈ ವಿಭೂತಿ ಅಂಟುಕೊತದೇನ್ರಿ ಅದಕ್ಕರೆ? ಅದ್ರೊಳಗೆ ಏನಾರ ಅಂಟು ನಂಟು ಆದ ಜಿಗಿಟ್ ಜಿಗಿಟ್ ಹತ್ಕೊತದೇನೆ ಅದಕ್ಕರ? ಸುಮ್ ಹಿಂಗೆ ತಿಕ್ಕೊತ್ ಹೋಗ್ಬಿಟ್ರೆ ಉದುರ್ಕೊತ್ ಹೋಗ್ಬಿಡ್ತದ. ಯಾವದಕ್ಕೂ ಅಂಟುಕೊಳ್ಳಂಗಿಲ್ಲ ಅದು. ಅದೇನದ ನಿರ್ಲಿಪ್ತ ಅದು. ಅಂತ ಭಸ್ಮ ರೂಪ ಶಿವನೊಡನೆ ಬೆರೆತ ಒಂದು ಸಾಮರಸ್ಯ ಚಿತ್ ಶಕ್ತಿ ಇದೆ. ಆ ಚಿತ್ ಶಕ್ತಿ ಹೆಂಗದ ಅಂತಂದ್ರ ಅಂತ ಶಿವನ ಜೊತೆಗೆ ಒಟ್ಟ ಅಂಟುಗೋಳಾರ್ದಂಗ ಇರಂತ ಒಂದು ಪರಶಿವನ ಜೊತೆಗೆ ಒಂದು ಚಿತ್ ಶಕ್ತಿ ಅಂಟುಗೋಳಾರ್ದಂಗೆ ಅದರ ಜೊತೆಗೆ ಅದ, ನಿರ್ಲಿಪ್ತವಾಗಿ ಅದ, ಅದರ ಜೊತೆಗೆ ಆದ. ಜೊತೆಗೆ ಆದಂದ್ರೆ ಅದು ಲಿಪ್ತ ಆಗಿಲ್ಲ. ಅದಕ್ಕೆ ಹೇಳ್ತಾರ ಶಿವಶಕ್ತಿ ಹೆಂಗಂದ್ರ ಹೆಂಡದ ಅಂಗಡಿ ಮಾಲೀಕ ಇದ್ದಂಗ. ಹೆಂಡದ ಅಂಗಡಿ ಮಾಲೀಕ ಸುತ್ತ ಹೆಂಡ ಇದ್ರು ಸಹಿತ ಹೆಂಡ ಕುಡುದಿಲ್ಲ. ಹೀಗಾಗಿ ಅವ ಹೆಂಡದ್ಲಿಂತ ನಿರ್ಲಿಪ್ತದನ. ಆದ್ರೆ ಗಿರಾಕಿ ಹೆಂಗದನ? ಕುಡಿದು ಬಿಟ್ಟಾನ, ಲಿಪ್ತ ಆಗಿಬಿಟ್ಟಾನ. ಜೀವ ಅಂದ್ರೆ ಕುಡ್ದನ, ಈಶ್ವರ ಅಂದ್ರೆ ಕುಡಿಲಾರ ನಾವು. ಹಾಗೆ ಇಲ್ಲಿ ಏನದಪ್ಪ ಅಂತಂದ್ರೆ ಯಾವುದಕ್ಕೂ ಅಂಟುಗೋಳಾರ್ದಂಗೆ ಇದ್ದದ್ದಕ್ಕೆ ಅದಕ್ಕೆ ಭಸ್ಮ ಅಂತಾರೆ. ಅಂತ ಭಸ್ಮ ರೂಪ ಶವನೊಡನೆ ಬೆರೆತ ಒಂದು ಸಾಮರಸ್ಯ ಚಿತ್ ಶಕ್ತಿ ಇದೆಯಷ್ಟೇ. ಅದೇ ಪರಶಿವನ ಪ್ರತ್ಯಕ್ಷಕ್ಕೆ ಕಾರಣವಾಗಿದೆ. ಆ ಪರಶಿವ ಕಾಣಬೇಕಾದ್ರೆ ಆ ಪ್ರಕೃತಿ ಆದಂತೆ ಪರಶಿವ ಕಾಣಿಸ್ತಾನ. ಪ್ರಕೃತಿನೇ ಇಲ್ಲ ಅಂತಂದ್ರ, ಮಹಾಪ್ರಕೃತಿನೇ ಇಲ್ಲ ಅಂತಂದ್ರೆ ಪರಶಿವ ಕಾಣಂಗಿಲ್ಲ. ಪರಶಿವ ಅದನಂತೇಳಿ ಆ ಚಿತ್ ಶಕ್ತಿ ಅಂದ್ರೆ ಪ್ರಕೃತಿ. ಪರಶಿವ ಅದನಂತ ಚಿತ್ ಶಕ್ತಿ ಆದೋ ಏನ್ ಚಿತ್ ಶಕ್ತಿ ಆದಂತ ಪರಶಿವ ಅದನು? ಯಾವುದು ಪ್ರೈಮ್ ಅದ? ಪರಶಿವ ಅದನಂತೇಳಿ ಚಿತ್ ಶಕ್ತಿ ಅದ ಅಷ್ಟೇ. ಪರಶಿವ ಇಲ್ಲಂದ್ರ ಅಲ್ಲಿ ಚಿತ್ ಶಕ್ತಿ ಇಲ್ಲ. ಅದಕ್ಕೆ ಪ್ರಕೃತಿ ಮಾತೆ ಏನ್ ಹೇಳ್ತಾಳ? ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಅವನು ಇಲ್ಲ ಅಂತಂದ್ರೆ ನಾನು ಇಲ್ಲ. ಅವನು ಇಲ್ಲ ಅಂದ್ರೆ ಅವನಿಲ್ಲ ಅಂದ್ರೆ ನಾನು ಇಲ್ಲ. ಮತ್ತ ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನಿಲ್ಲದೆ ಅವ ಪ್ರಕಟ ಆಗಂಗಿಲ್ಲ, ಅವ ತೋರಂಗಿಲ್ಲ, ಯಾರಿಗೆ ಕಾಣಂಗಿಲ್ಲ. ನಿರಾಕಾರದನು. ನಿರಾಕಾರ ಇದ್ದ ಪರಮಾತ್ಮ ಸಾಕಾರ ರೂಪದಲ್ಲಿ ಕಾಣ್ತಾನಲ್ಲ, ಬ್ರಹ್ಮಾಂಡ ಪಿಂಡಾಂಡಗಳ ರೂಪದಲ್ಲಿ. ಅದು ಎದರ ಕಾರಣ ಕಾಣ್ತಾನವನು? ಪ್ರಕೃತಿ ಮಾತೆಯ ಸಹಾಯದಿಂದಲೇ ಆತ ಪ್ರಕಟ ಆಗ್ಲಿಕ್ಕತ್ತನ ಇಲ್ಲ? ಬ್ರಹ್ಮಾಂಡ ಪಿಂಡಾಂಡ ರೂಪದ ಪ್ರಕೃತಿ ಮಾತೆಯ ಸಹಾಯದಿಂದ ಪರಮಾತ್ಮ ಪ್ರಕಟ ಆಗ್ಯಾನಲ್ರಿ. ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನು ಇಲ್ಲದೆ ಆತ ಪ್ರಕಟವಾಗಲಾರ. ವಿದೌಟ್ ಹಿಮ್
ಐ ಕೆನಾಟ್ ಎಕ್ಸಿಸ್ಟ್, ಆತನಿಲ್ಲದಿದ್ದರೆ ನನಗೆ ಅಸ್ತಿತ್ವವೇ ಇಲ್ಲ. ಇದೇ ಮಾತು, ಇದು ಯಾರ್ದಿದು? ಮದರ್ ಅರವಿಂದಾಶ್ರಮದ ತಾಯಿ ಹೇಳಿದ ಮಾತಿದು, ಪ್ರಕೃತಿ ಮತ್ತು ಪುರುಷನ ಬಗ್ಗೆ ಹೇಳಿದ ಮಾತಿದು. ಅದೇ ರೀತಿ ಇಲ್ಲೇನಾಗ್ಯದ, ಆ ಚಿತ್ ಶಕ್ತಿಯೇ ಏನಾಗ್ಯದ, ಪರಶಿವನ ಪ್ರತ್ಯಕ್ಷಕ್ಕೆ ಕಾರಣವಾಗಿದೆ. ಅದು ಪರಿಶುದ್ಧವಾಗಿದೆ. ಪರಾವಿದ್ಯೆ ಜ್ಞಾನ ರೂಪ ಮಹಾ ಅಗ್ನಿ. ಯಾವುದು? ಚಿತ್ಶಕ್ತಿ ಪರಮ ಪರಿಶುದ್ಧ ಅದ. ಅದು ಪರಾವಿದ್ಯೆಯ ಜ್ಞಾನ ರೂಪ. ಅಪರಾವಿದ್ಯೆ ಅಂತಂದ್ರೆ ಇದು ಸಂಸಾರ ಜೀವನ. ಪರಾವಿದ್ಯೆ ಅಂದ್ರೆ ಜ್ಞಾನ ರೂಪ ಮಹಾ ಅಗ್ನಿ ಅದ, ಬೆಂಕಿ ಇದ್ದಂಗದ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಭಗವದ್ಗೀತೆ ಒಳಗೆ ಹೇಳ್ತಾರ, ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಅಂದ್ರೆ ಭಗವದ್ಗೀತೆ ಒಳಗೆ 4ನೇ ಅಧ್ಯಾಯ 37ನೇ ಶ್ಲೋಕದಾಗ ಏನ್ ಹೇಳ್ತಾರ, ಆ ಪರಶಿವನಲ್ಲಿರುವ ಚಿತ್ ಶಕ್ತಿ ಏನ್ ಆದ, ಅದು ಜ್ಞಾನ ಸ್ವರೂಪ ಅದ. ಅಂತ ಜ್ಞಾನಾಗ್ನಿ ಏನ್ ಮಾಡ್ತದ, ಜ್ಞಾನ ರೂಪ ಅಗ್ನಿಯೇ ಸಾಧಕನ ಚಿತ್ತವೃತ್ತಿಯಲ್ಲಿರುವ ಸಂಚಿತಾದಿ ಕರ್ಮಗಳನ್ನ ದಗ್ಧ ಮಾಡುತ್ತದೆ. ಆದ್ದರಿಂದ ಅದು ನಿರುಪಾಧಿಕ ಭಸ್ಮ. ಆ ಒಂದು ಚಿಚ್ಚಕ್ತಿ ರೂಪ ಮಹಾಭಸ್ಮವೇ ಮಹಾದೇವನನ್ನ ಪ್ರಕಾಶಗೊಳಿಸುವುದರಿಂದ ಭಸಿತವೆನ್ನಿಸುವುದು. ಭಸ್ಮವನ್ನ ಜ್ಯೋತಿರ್ಮಯ ಮಹಾದೇವನೆಂದೇ ಧರಿಸಿದವನು ಪವಿತ್ರನೂ ಮಂಗಲಕರವೂ ಆದ ಮತಿಯನ್ನು, ನಿರ್ಮಲ ಹೃದಯವನ್ನ ಪಡೆಯುತ್ತಾನೆ. ಆ ಪರಶಿವನ ಸ್ವರೂಪವೇ ಆಗುತ್ತಾನೆ. ಆತನೇ ಪರಮ ಶ್ರೇಷ್ಠನು. ಇದನ್ನೇ ಇನ್ನೊಂದು ರೀತಿ ಹೇಳುತ್ತಾರೆ, ನಿರುಪಾಧಿಕ ಭಸ್ಮವು ಗುಣಪ್ರಧಾನವಾದದ್ದು. ಅದಕ್ಕೆ ಕಾಮ ಕ್ರೋಧಾದಿಗಳೇ ಗೋಮಯ, ಜ್ಞಾನವೇ ಅಗ್ನಿ. ಕಾಮ ಕ್ರೋಧಾದಿಗಳೇ ಗೋಮಯ. ನಿರುಪಾಧಿಕ ಭಸ್ಮಕ್ಕ ಪ್ರಾಣಿಯ ಸಗಣಿಯನ್ನ ಸುಟ್ಟು ವಿಭೂತಿ ಮಾಡ್ತಾರ, ಇಷ್ಟೇ ಗೊತ್ತದ. ಅದನ್ನ ಆಧ್ಯಾತ್ಮಿಕವಾಗಿ ಯಾವ ಪ್ರಾಣಿ? ಜೀವ ಎನ್ನುವ ಪ್ರಾಣಿ. ಅದರ ಸಗಣಿ ಯಾವುದು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಂಶಯಾದಿಗಳೇ ಸಗಣಿ. ಅದನ್ನ ಎದರಿಂದ ಸುಡಬೇಕು? ಜ್ಞಾನಾಗ್ನಿಯಿಂದ ಸುಡಬೇಕು. ಜ್ಞಾನವೇ ಅಗ್ನಿ, ಕಾಮ ಕ್ರೋಧಾದಿಗಳೇ ಗೋಮಯ. ಆಚಾರವೇ ಸಂಸ್ಕಾರ. ಬರೇ ಹಾಕಿ ಸುಟ್ಟು ಬಿಟ್ರೆ ಬೂದಿ ತಗೊಂಡು ಅದನ್ನು ಸೋಸ್ಬೇಕಲ್ಲ. ಅದು ಸೋಸ್ಬೇಕಾದ್ರೆ ಏನು? ಆಚಾರವೇ ಸಂಸ್ಕಾರ. ಈಗ ಹೇಳಕತ್ತಿರಲ್ಲ 64 ಶೀಲಗಳು, ಅವೆಲ್ಲ ಏನ್ ಹೇಳ್ತಿರಲ್ಲ ಅವೇ ಆಚಾರಗಳು, ಅದೇ ಸಂಸ್ಕಾರ. ಬೆಳಗಿನ ಪಾಠದಾಗ ಎಲ್ಲಿ ಹೇಳ್ತಿರಲ್ಲ ಅವೇ ಆಚಾರಗಳು. ಹೀಗಾಗಿ ಆಚಾರವೇ ಸಂಸ್ಕಾರ. ಆ ಜ್ಞಾನಾಗ್ನಿಯಲ್ಲಿ ಕಾಮಾದಿಗಳನ್ನ ಸುಟ್ಟು ನಿರ್ಮಲ ಭಾವಿಯಾಗಿ, ನಿರ್ಮಲ ಭಾವವುಳ್ಳವರಾಗಬೇಕು. ಭಾವನೆ ಒಳಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇರಬಾರದು. ಇದ್ರೂ ಅದು ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾಗಿರ್ಬೇಕು. ಆಧ್ಯಾತ್ಮಿಕ ಸಾಧನೆಗೆ ಮಾರಕವಾಗಿರಬಾರದು. ಅದು ಪೂರಕವಾಗಿರ್ಬೇಕು. ಕಾಮ ಕ್ರೋಧಗಳು ಆಧ್ಯಾತ್ಮಿಕ ಸಾಧನೆಗೆ ಹೆಂಗ್ ಬಳಸ್ಕೋಬೇಕಂತ ಚಂದ ಬಸವಣ್ಣವರು ಮಾರ್ಗದರ್ಶನ ಮಾಡ್ತಾರೆ. ಹಂಗದು ಪೂರಕವಾಗಿ ಬಳಸಿಕೊಂಡು ನಿರ್ಮಲ ಭಾವಿಯಾಗಿ, ಅಂದ್ರೆ ನಿರ್ಮಲ ಭಾವನೆ ಉಳ್ಳವರಾಗಿ, ನಿಜ ಗುಣಿಯಾಗಿ, ಮ್ಯಾಲೊಂದು ಒಳಗೊಂದು ಹೊರಗೊಂದು ಇರಬಾರ್ದು. ಒಳಗೇನು ಗುಣ ಅವ ಅವೇ ಹೊರಗ, ಹಿಂದ ಮುಂದ ಒಳಗ ಹೊರಗ ಏನು ಇರಬಾರ್ದು. ನಿಜ ಗುಣಿಯಾಗಿ ಬಾಳಿ ಬೆಳಗುವುದೇ ನಿರುಪಾಧಿಕ ವಿಭೂತಿಯ ಸಾರ್ಥಕ್ಯ.
ನಿಜಗುಣಿಯಾಗಿ ಬಾಳಿ ಬೆಳಗುವುದೇ ಏನಾಗಬೇಕು, ವಿಭೂತಿ ಧಾರಣೆ ಮಾಡಬೇಕು ಅಂತಂದ್ರೆ ಆ ಪರಶಿವನ ಚಿಚ್ಚಕ್ತಿಯನ್ನೇ ನಾನು ಧರಿಸ್ತಾ ಇದ್ದೀನಿ, ಜ್ಞಾನವನ್ನೇ ಧರಿಸ್ತಾ ಇದ್ದೀನಿ. ಧರಿಸಿ ಏನ್ ಮಾಡ್ಲಕತ್ತೀನಿ, ನನ್ನ ಕಾಮ ಕ್ರೋಧಾದಿಗಳನ್ನ ಸುಟ್ಟು ಭಸ್ಮ ಮಾಡಿ ಹಚ್ಕೊಳಕತ್ತೀನಿ ಅಂತ. ಆ ರೀತಿ ತಿಳ್ಕೊಂಡು ನಿಜಗುಣಿ ಒಳ್ಳೆ ಗುಣ ಉಳ್ಳವರಾಗಿ ಬಾಳಿ ಬೆಳಗುವುದೇ ನಿರುಪಾಧಿಕ ವಿಭೂತಿಯ ಸಾರ್ಥಕ್ಯ. ಆ ಮಹಾಯೋಗಿವರ್ಯರೆಲ್ಲರೂ ಇಂಥ ನಿರುಪಾಧಿಕ ಭಸ್ಮಧಾರಿಗಳೇ ಆಗಿದ್ದಾರೆ. ಇದೇನಿದು ನಿರುಪಾಧಿಕ ಅಂದ್ರೆ ಜ್ಞಾನದ ಭಸ್ಮ ಇದೆ. ಜ್ಞಾನದ ಮಾತು ಹೇಳ್ಯಾರ ಇಲ್ಲಿದ್ರಾಗ. ನಿರಾಕಾರ ಪರಮಾತ್ಮ ಸಾಕಾರ ರೂಪಕ್ಕೆ ಬರಬೇಕಾದ್ರ ಅವನಲ್ಲಿ ನಿರ್ಲಿಪ್ತವಾಗಿರುವಂತ ಒಂದು ಮಹಾಪ್ರಕೃತಿ, ಆ ಪ್ರಕೃತಿ ಏನದ ಚಿತ್ಶಕ್ತಿ. ಆ ಚಿತ್ಶಕ್ತಿನೇ ಏನ್ ಮಾಡ್ತದ, ಪರಶಿವನ ಪ್ರತ್ಯಕ್ಷವಾಗುವುದಕ್ಕೆ ಕಾರಣ ಆಗ್ಯದ. ಅದು ಪರಮ ಪರಿಶುದ್ಧ ಪರಾವಿದ್ಯೆ, ಜ್ಞಾನರೂಪ ಮಹಾ ಅಗ್ನಿ. ಅದರಿಂದಲೇ ಕಾಮ ಕ್ರೋಧಾದಿಗಳು ಸುಟ್ಟು ಸದ್ಭಾವಿಯಾಗಿ ನಿಜಗುಣಿಯಾಗಿ ಬಾಳುವುದೇ ನಿರುಪಾಧಿಕ ಭಸ್ಮ. ಅದು ವಿಭೂತಿಯ ಸಾರ್ಥಕ್ಯ. ಮಹಾಯೋಗಿವರ್ಯರೆಲ್ಲ ಇಂಥ ನಿರುಪಾಧಿಕ ಭಸ್ಮವನ್ನೇ ಹೇಳಿದ್ದಾರೆ. ಪರಶಿವನಿಗೆ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ ಎಂಬ 5 ಸ್ವರೂಪಗಳುಂಟು. ಅವು ವಿಕಾಸವಾದಾಗ ಕ್ರಮವಾಗಿ ಸದ್ದೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಅಂತೇನಾಗ್ತದ, ಪಂಚಬ್ರಹ್ಮವರಾಗುವರು. ಅದು ತತ್ವ ಏನದ, ನಿರಾಕಾರದ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಈಗ ಅದು ಸಾಕಾರ ರೂಪಕ್ಕೆ ಬಂದಾಗ ಆ ಸದ್ರೂಪನೇ ಸದ್ದೋಜಾತ, ಚಿದ್ರೂಪನೇ ಸದ್ದೋಜಾತ, ವಾಮದೇವ, ಅಘೋರ, ಹಿಂಗ. ಆನಂದ ಅಂತಂದ್ರೆ ಅಘೋರ, ಮತ್ತ ನಿತ್ಯ ಅಂತಂದ್ರೆ ಈಶಾನ, ಮತ್ತ ಪರಿಪೂರ್ಣ ಅಂತಂದ್ರೆ ಸದ್ದೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ. ಹಿಂಗೆ 5 ಬರ್ತಾವ. ಈ ಪಂಚಬ್ರಹ್ಮರು ಎದರಿಂದ ಆಗ್ತಾರ ಅಂದ್ರೆ ಸತ್ಚಿತ್ ಆನಂದ ನಿತ್ಯ ಪರಿಪೂರ್ಣದಿಂದ ಆಗ್ತಾರ. ಆ ದೇವತೆಗಳ ಮಂತ್ರ ನ್ಯಾಸಾದಿಗಳಿಂದ ಹಾಗೂ ಶಿವಮಂತ್ರ ಸಂಸ್ಕೃತವಾದ ಅಗ್ನಿಯಿಂದ ಏನಾಗ್ತಾರ, ಸುಟ್ಟು ಪರಿಶುದ್ಧವಾದ ಭಸ್ಮವೇ ಸೋಪಾಧಿಕ ಭಸ್ಮ ಎಂದು ತಂತ್ರ ಶಾಸ್ತ್ರಜ್ಞರು ಹೇಳುತ್ತಾರೆ. ಏನ್ ಮಾಡ್ತಿರೋದು, ಸೋಪಾಧಿಕ ಭಸ್ಮ ಅಂದ್ರೆ ಶಿವಮಂತ್ರದಿಂದ ಸಂಸ್ಕೃತವಾದ. ಅದೇನ ಮಾಡ್ತಾರಂದ್ರ ಮಂತ್ರ ಹೇಳ್ಕೋತ ಭಸ್ಮ ತಯಾರು ಮಾಡ್ತಾರ. ಅದಕ್ಕೇನಂತಾರ, ಸೋಪಾಧಿಕ ಭಸ್ಮ ಅಂತ ತಂತ್ರಶಾಸ್ತ್ರಜ್ಞರು ಹೇಳ್ತಾರೆ. ಪರಶಿವನಿಗೆ ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ ಎಂಬ 5 ಸ್ವರೂಪಗಳುಂಟು. ಅವು ವಿಕಾಸವಾದಾಗ ಕ್ರಮವಾಗಿ ಸದ್ದೋಜಾತಾದಿ ಪಂಚಬ್ರಹ್ಮರಾಗುವರು. ಆ ದೇವತೆಗಳ ಮಂತ್ರ ನ್ಯಾಸಾದಿಗಳಿಂದ ಅವರು ಈ ಆಕಳ ಸಗಣಿ ಎತ್ತಾಗ, ಸಗಣಿ ಸುಡಾಗ, ಅದು ಸುಟ್ಟ ಮೇಲೆ ಅದ ನೀರಾಗ ಹಾಕಿ ಸೋಸಾಗ ಅದಕ್ಕೆ ಮಂತ್ರಗಳದಾವ. ಆ ಮಂತ್ರಗಳು ಹೇಳ್ಕೋತ ಶಿವಮಂತ್ರ ಸಂಸ್ಕೃತವಾದ ಅಗ್ನಿಯಿಂದ ಸುಟ್ಟು, ಆ ಅಗ್ನಿ ಸಹಿತ ಆ ಶಿವಮಂತ್ರದಿಂದಲೇ ಸಂಸ್ಕಾರ ಹೊಂದಿರುವಂತ ಅಗ್ನಿಯಿಂದ ಸುಟ್ಟು ಪರಿಶುದ್ಧವಾದ ಭಸ್ಮವೇ ಸೋಪಾಧಿಕ ಭಸ್ಮವೆಂದು ತಂತ್ರಶಾಸ್ತ್ರಜ್ಞರು ಹೇಳುತ್ತಾರೆ. ಅದಕ್ಕೆ ಸೋಪಾಧಿಕ ಭಸ್ಮ.
ನಿರುಪಾಧಿಕ ಭಸ್ಮ ಸೋಪಾಧಿಕ ಭಸ್ಮದ ಬಗ್ಗೆ ಇಲ್ಲಿ ಏನ್ ಹೇಳ್ಯಾರ ಅಟ್ಟು ಓದಿವಿ. ಮುಂದೆ ಇದ್ರ ಬಗ್ಗೆ ಡೀಟೇಲ್ ಏನು ನಾಲೆಜ್ ಮತ್ತೆ ಕೊಡ್ತಾರ, ವಿಸ್ತಾರ ಏನ್ ಮಾಡ್ತಾರ ಅದು ಮತ್ತೆ ನಾಳೆ ನೋಡೋಣ ಅಂತ ಹೇಳುವ ಮೂಲಕ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ವಿಭೂತಿ ಧಾರಣ ಸ್ಥಳದ ಸಮಯ ಆಗ್ಯದ ಆಲ್ರೆಡಿ. ಇದ್ರ ಮುಂದಿನ ಭಾಗ ಮತ್ತೆ ಮುಂದೆ ಏನು ಹೇಳ್ತಾರೆ ನೋಡಿ ಬಗೆಹರಿಸೋಣ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶ್ರೀತ ಬ್ರಹ್ಮ, ಜಯ ಜಯ ಶ್ರೀತ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ 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 ಶರಣ. ಒಟ್ಟು 2 ಶಬ್ದ ಕಲ್ತೀರಿ, ಒಂದು ನಿರುಪಾಧಿಕ ಭಸ್ಮ, ಒಂದು ಸ್ವಪಾಧಿಕ ಭಸ್ಮ. ನಿರುಪಾಧಿಕ ಭಸ್ಮ ಅಂದ್ರೇನು? ಕಾಮ ಕ್ರೋಧಾದಿಗಳನ್ನ ಜ್ಞಾನಾಗ್ನಿಯಲ್ಲಿ ಸುಟ್ಟು ಹಣಿಗೆ ಹಚ್ಕೊಳಕತ್ತೀನಿ ಅಂತ ಯಾರು ಹಚ್ಕೋತಾರ ವಿಭೂತಿ, ಇಬ್ರು ವಿಭೂತಿ ಹಚ್ಕೋತಾರ. ವಿಭೂತಿ ಹಚ್ಕೊಳ್ಳಾಗ ಅವರ ಭಾವನೆ ಹೆಂಗಿರ್ಬೇಕು? ಕಾಮ ಕ್ರೋಧಾದಿಗಳನ್ನ ಸುಟ್ಟು ಹಣಿಗೆ ಹಚ್ಕೊಳಕತ್ತೀನಿ ಅಂತ ಜ್ಞಾನದ ವಿಚಾರ ಇರ್ಬೇಕಲ್ಲಿ. ಇತ್ತಂದ್ರೆ ಅದು ನಿರುಪಾಧಿಕ ಭಸ್ಮ. ಇನ್ನು ಸೋಪಾಧಿಕ ಭಸ್ಮ ಅಂದ್ರ ಇದು ಆಕಳ ಸಗಣಿ. ಇದನ್ನ ಮಂತ್ರ ಹೇಳ್ಕೋತ ಸಂಸ್ಕಾರ ಮಾಡಿ ಅಗ್ನಿಗೂ ಸಂಸ್ಕಾರ ಕೊಟ್ಟಾರ, ಆ ಸಗಣಿಗೂ ಸಂಸ್ಕಾರ ಕೊಟ್ಟಾರ, ಬೂದಿಗೂ ಸಂಸ್ಕಾರ ಕೊಟ್ಟಾರ. ಕೊಟ್ಟು ಏನ್ ಮಾಡ್ಯಾರ, ಕಡಿಗೆ ಅದು ವಿಭೂತಿ ತಯಾರು ಮಾಡಿದ್ದನ್ನ ನಾವು ತಗೊಂಡು ಬಂದ್ಮೇಲೆ ಹಂಗೆ ಹಣಿಗೆ ಹಚ್ಕೊಳ್ಳಂಗಿಲ್ಲ. ಅದನ್ನ ಗುರುಗಳಿಗೆ ಒಪ್ಪಿಸಿ ಗುರುಗಳಿಂದ ಅದಕ್ಕೆ ಸಂಸ್ಕಾರ ಮಾಡಿಸ್ಕೊಂಡ ಮೇಲೆ ಗುರುಗಳು ಕೊಡ್ತಾರೆ ನೋಡ್ರಿ, ವಿಭೂತಿ ಶುದ್ಧ ಮಾಡಿ ಕೊಡ್ರಿ ಅಂತೇಳಿ. ಹಂಗ ವಿಭೂತಿ ಅವ್ರ ಕಡೆಯಿಂದ ಶುದ್ಧ ಮಾಡಿಸ್ಕೊಂಡ ಮೇಲೆ ಏನ್ ಮಾಡ್ಬೇಕು? ಅದು ಹಚ್ಕೋಬೇಕು. ಅದು ಸೋಪಾಧಿಕ. ವಿಭೂತಿ ಎಲ್ಲರೂ ಹಚ್ಕೋಬೇಕು. ಆದ್ರ ಆಧ್ಯಾತ್ಮಿಕ ಅರ್ಥ ಮಾಡಿಕೊಂಡು ಯಾರು ವಿಭೂತಿ ಹಚ್ಕೋತಾರ ಅದು ನಿರುಪಾಧಿಕ. ಆಧ್ಯಾತ್ಮಿಕ ಅರ್ಥ ಇರಲಾರ್ದೆ ಸುಮ್ಮ ಹಂಗೆ ಹಚ್ಕೊಂಡ್ರೆ ಅದು ಸೋಪಾಧಿಕ ಅಷ್ಟೇ, ಉಪಾಧಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಆ ಶಬ್ದಗಳು ಮತ್ತಿನ್ನ ಏನೇನು ಹೇಳ್ತಾರ ವಿಸ್ತಾರ ನಾಳೆ ನೋಡೋಣ. ಒಳ್ಳೆಯದಾಗಿ, ನಮಸ್ಕಾರ. ಶರಣ ಶರಣ ಆಗ್ತೀರಿ, ಶರಣ ಶರಣ.